ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಸೆಂಟ್ರಲ್ ರೈಲ್ವೇಸ್ಗೆ ಪ್ರಿಪೇರ್ ಆಗ್ತಿರುವಂಥ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಆಗಿರುತ್ತೆ. ಇದುವರೆಗೂ ನಾನು ಅಸಿಸ್ಟೆಂಟ್ ಲೋಕೋ ಪೈಲಟ್ಗೂ ಮತ್ತು ಟೆಕ್ನಿಷಿಯನ್ಗೆ ಸಂಬಂಧಪಟ್ಟಂಥ ಒಂದಿಷ್ಟು ಇನ್ಫಾರ್ಮೇಷನ್ನ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಆ ವಿಡಿಯೋನ ನೋಡಿ, ಯಾಕಂದರೆ ಅದು ವಿಡಿಯೋ ಅರ್ಥ ಆದರೆ ನಿಮಗೆ ಈ ವಿಡಿಯೋದು ಏನು ಹೇಳಿದ್ದೀನಿ, ಏನು ಎಕ್ಸ್ಪ್ಲೇನ್ ಮಾಡಿದೆ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿವರೆಗೂ ನಮಗೆ ಅಸಿಸ್ಟೆಂಟ್ ಲೋಕೋ ಪೈಲಟ್ಗೆ 5,500 ವೇಕೆನ್ಸಿ ಕಾಲ್ ಮಾಡಿದ್ರು. ಅದರ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ಅಂದರೆ ಎಲಿಜಿಬಿಲಿಟಿ ಇರ್ಬೋದು, ಎಕ್ಸಾಮ್ ಫಾರ್ಮೇಟ್ ಇರ್ಬೋದು, ಅಪ್ಲಿಕೇಶನ್ ಹಾಕುವಂಥ ದಿನ ಅಥವಾ ವಿಧಾನ ಆಗಿರ್ಬೋದು, ಅವುಗಳನ್ನೆಲ್ಲ ನಾನು ಫಸ್ಟ್ ಪ್ರೀವಿಯಸ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಮೊದಲು ಅಪ್ಲೋಡ್ ಮಾಡಿರೋಂಥ ವಿಡಿಯೋದಲ್ಲಿ. ನೆಕ್ಸ್ಟ್ ಇನ್ನೊಂದು ಸರ್ಕ್ಯುಲರ್ನ ಇಶ್ಯೂ ಮಾಡಿದ್ರು. ಏನಪ್ಪ ಅಂದರೆ ಅಡ್ವಾನ್ಸ್ ನೋಟಿಫಿಕೇಷನ್ ಅಂತ ಹೇಳಿಬಿಟ್ಟು ನಾನು ಟೈಟಲ್ನ ಕೊಟ್ಟು ಅಪ್ಲೋಡ್ ಮಾಡಿದ್ದೀನಿ. ಆ ಅಡ್ವಾನ್ಸ್ಡ್ ಸರ್ಕ್ಯುಲರಲ್ಲಿ ಏನಿತ್ತಪ್ಪ ಅಂತಂದರೆ ಮುಂದೆ ಬರುವಂಥ ಟೆಕ್ನಿಷಿಯನ್ದು ಅಂದರೆ ITA ಬೇಸಿಸ್ ಮೇಲೆ ಇರ್ಬೋದು, ಅದು ಡಿಪ್ಲೊಮಾ ಮೇಲೆ ಇರ್ಬೋದು, ಇಬ್ಬರಿಗೂ ಕೊಟ್ಟಿರ್ಬೋದು ಎಲಿಜಿಬಿಲಿಟಿನ. ಒಟ್ಟಾರೆ ಟೆಕ್ನಿಷಿಯನ್ಗೆ ಬರುವಂಥ ಅಡ್ವಾನ್ಸ್ ನೋಟಿಫಿಕೇಷನ್ ಬಗ್ಗೆ ಇಶ್ಯೂ ಮಾಡಿರೋ ಸರ್ಕ್ಯುಲರ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಅದು ಮುಂದಿನ ದಿನಗಳಲ್ಲಿ ಬರುತ್ತೆ. ಟೆಕ್ನಿಷಿಯನ್ ವೇಕೆನ್ಸಿ ಹತ್ರ 9,000 ಇರುವಂಥ ನೋಟಿಫಿಕೇಷನ್ ನಮಗೆ ಸೆಂಟ್ರಲ್ ರೈಲ್ವೇಸ್ ಅವರು ರಿಲೀಸ್ ಮಾಡ್ತಾರೆ ಅಫಿಷಿಯಲ್ ವೆಬ್ಸೈಟಲ್ಲಿ. ಸೊ ಅದ್ರ ಬಗ್ಗೆ ಡೀಟೇಲ್ ಏನಾದರೂ ತಿಳ್ಕೊಳ್ಬೇಕು, ಯಾವಾಗ ನೋಟಿಫಿಕೇಷನ್ ಬಿಡ್ತಾರೆ, ಯಾವಾಗ ಅದನ್ನು ಎಂಪ್ಲಾಯ್ಮೆಂಟ್ ನ್ಯೂಸಲ್ಲಿ ಬಿಡ್ತಾರೆ, ಅಫಿಷಿಯಲ್ ನೋಟಿಫಿಕೇಷನ್ ಯಾವಾಗ ಬರುತ್ತೆ, ಯಾವಾಗ ಅಪ್ಲಿಕೇಶನ್ ಹಾಕೋ ಶುರು ಮಾಡೋದು, ಎಕ್ಸಾಮ್ ಯಾವಾಗಿರುತ್ತೆ, ಯಾವಾಗ ಡಾಕ್ಯುಮೆಂಟೇಷನ್ ಕರೀತಾರೆ ಅಂತೇಳಿ ಒಂದು ಶೆಡ್ಯೂಲ್ನೇ ಕೊಟ್ಟಿದ್ದಾರೆ. ಯಾವುದಕ್ಕೆ? ಟೆಕ್ನಿಷಿಯನ್ಗೆ. ಅದೇ ರೀತಿಯಲ್ಲಿ ಅಸಿಸ್ಟೆಂಟ್ ಲೋಕೋ ಪೈಲಟ್ಗೂ ಕೊಟ್ಟಿರ್ತಾರೆ. ಅದನ್ನು ಮುಂದಿನ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ಈಗ ನಮಗೆ ಇನ್ನೊಂದು ಸರ್ಕ್ಯುಲರ್ನ ಇಶ್ಯೂ ಮಾಡಿದರೆ ನಮ್ಮ RRB ವೆಬ್ಸೈಟಲ್ಲಿ. ಏನಪ್ಪ ಅದು ಸರ್ಕ್ಯುಲರ್ ಅಂದರೆ, ನಮಗೆ ಫಸ್ಟಲ್ಲಿ ಇಶ್ಯೂ ಮಾಡಿರೋಂಥ ಅಸಿಸ್ಟೆಂಟ್ ಲೋಕೋ ಪೈಲಟ್ ನೋಟಿಫಿಕೇಷನಲ್ಲಿ ಫಸ್ಟಲ್ಲಿ ಇಶ್ಯೂ ಮಾಡೋಂಥ ಅಸಿಸ್ಟೆಂಟ್ ಲೋಕೋ ಪೈಲಟ್ ನೋಟಿಫಿಕೇಷನಲ್ಲಿ ನಮಗೆ ಏಜ್ ಲಿಮಿಟ್ ಎಷ್ಟಿತ್ತು? 80 to 30 ಇಯರ್ಸ್ ಇತ್ತು. ಇದು ಯಾರಿಗೆ? ಅಪ್ಪರ್ ಏಜ್ ಲಿಮಿಟ್ಗೆ, ಅಂದರೆ URಗೆ ಅಥವಾ ಜನರಲ್ ಮೆರಿಟ್ ಅವ್ರಿಗೆ. UR ಜನರಲ್ ಮೆರಿಟ್ ಎರಡೂ ಒಂದೇ ಆಗಿರುತ್ತೆ. ಅದಾಗಿ ನಂತರ SC/ST ಅವರಿಗೆ ಇದು ಏನು ಏಜ್ ರಿಲ್ಯಾಕ್ಸೇಷನ್ ಏನಾರ ಕ್ಲೈಮ್ ಮಾಡೋದಿತ್ತಂದರೆ 30 + 5 ಇಯರ್ಸು 35 ಇಯರ್ಸು. ಒಂದು ವೇಳೆ OBC ಅವ್ರು ಏನಾರ ಮಾಡೋದಿತ್ತಂದರೆ ಅಪ್ಪರ್ ಏಜ್ ಲಿಮಿಟ್ ಏನು 30 ಇದೆ, 30 + 3 ಇಯರ್ಸು 33 ಇಯರ್ಸ್. ಈ 33 ಇಯರ್ಸ್ ಇವ್ರಿಗೆ ಯಾವಾಗ ಬರುತ್ತೆ ಅಂದರೆ ರಿಲ್ಯಾಕ್ಸೇಷನ್ನ ಕ್ಲೈಮ್ ಮಾಡಬೇಕು. SC/ST ಅವರಿಗೆ 30 ಇರೋದು 35 ಯಾವಾಗ ಆಗುತ್ತೆ ಅಂದರೆ ರಿಲ್ಯಾಕ್ಸೇಷನ್ನ ಕ್ಲೈಮ್ ಮಾಡಿದ್ರೆ. ಸೊ ಇದು ಪ್ರೀವಿಯಸ್ಸಲ್ಲಿ ಇದ್ದಿದ್ದಂಥ ನೋಟಿಫಿಕೇಷನ್. ಇದು ಫಸ್ಟ್ ಬಂದಿತ್ತಲ್ಲ ಅಫಿಷಿಯಲ್ ಆಗಿ, ಆವಾಗ ಬಂದಿರೋಂಥ ನೋಟಿಫಿಕೇಷನ್ ಇದು. ಸೊ ಇದ್ರದ್ದು ಡೇಟ್ ಕೂಡ ನಿಮಗೆ ಇಲ್ಲಿ ನೋಡ್ಬೋದು, ನೋಟಿಫಿಕೇಷನ್ ಯಾವಾಗ ರಿಲೀಸ್ ಮಾಡಿದ್ರು ಅಂತೇಳಿ. ಒಂದು ಸೆಕೆಂಡ್ ತೋರಿಸ್ತೀನಿ ಇಲ್ಲಿ. ಸೊ ನೋಡ್ರಿ ಇಲ್ಲಿ ಅಪ್ಲಿಕೇಶನ್ ಯಾವಾಗ ಇದು ಜನವರಿ 14ನೇ ತಾರೀಕಿನ ಇಶ್ಯೂ ಮಾಡಿದ್ರು ಅನಿಸುತ್ತೆ. ಜನವರಿ 14ಕ್ಕೆ ಇಶ್ಯೂ ಮಾಡಿದ್ದು. ಸೊ ಅಸಿಸ್ಟೆಂಟ್ ಲೋಕೋ ಪೈಲಟ್ದು ನಾನು ಹೇಳ್ದಂಗೆ ಜನವರಿ 14ಕ್ಕೆ ಇಶ್ಯೂ ಮಾಡಿದ್ರು. ಸೊ 14ಕ್ಕೆ ಇಶ್ಯೂ ಮಾಡಿರೋಂಥ ನೋಟಿಫಿಕೇಷನಲ್ಲಿ ಈ ಡೀಟೇಲ್ನ ನೋಡ್ಬೋದಾಯ್ತು. ಏನು ಜನರಲ್ ಮೆರಿಟ್ ಅವರಿಗೆ 30 ಅಪ್ಪರ್ ಏಜ್ ಲಿಮಿಟ್ ಇತ್ತು. SC/ST ಅವರಿಗೆ ಎಷ್ಟಿತ್ತಪ್ಪ? +5 ಇಯರ್ಸು. OBC ಅವ್ರಿಗೂ +3 ಇಯರ್ಸ್ ಇದೆ. ಹೌದಾ? ಸೊ ನಾನು ಅಲ್ಲಿ ಪ್ರೀವಿಯಸ್ ಆಗಿ ನಾನು ತೋರಿಸಿದ್ದೆ ನಿಮಗೆ ಏಜ್ ಲಿಮಿಟ್ ಎಷ್ಟಿದೆ ಅಂತೇಳಿ. ಇಲ್ಲಿ ನೋಡಿರಿ 30 ಇಯರ್ಸ್ ಅಪ್ಪರ್ ಏಜ್ ಲಿಮಿಟ್ ಇತ್ತು. +5 ಇಯರ್ಸ್ ಅಂದರೆ SC/ST ಅವರಿಗಿತ್ತು, +3 ಇಯರ್ಸ್ ಅಂದರೆ ಯಾರಿಗೆ? OBC ಅವರಿಗೆ. ಅಪ್ಪರ್ ಏಜ್ ಲಿಮಿಟ್ಗೆ ಏಜ್ ರಿಲ್ಯಾಕ್ಸೇಷನ್ ಕ್ಲೇಮ್ ಮಾಡಿದ್ರೆ 30 ಇಯರ್ಸ್ಗೆ ನೀವು ರಿಲ್ಯಾಕ್ಸೇಷನ್ನ ಕ್ಲೇಮ್ ಮಾಡಿದ್ರೆ +5 ಇಯರ್ಸ್ ಕೊಡ್ತಾರೆ. ಅದೇ 30 ಇಯರ್ಸ್ಗೆ ಏಜ್ ರಿಲ್ಯಾಕ್ಸೇಷನ್ ಕ್ಲೇಮ್ ಮಾಡಿದ್ರೆ 33 ಇಯರ್ಸ್ ಕೊಡ್ತಿದ್ರು. ಸೊ ಇದಕ್ಕಿಂತ ಮೇಲ್ಗಡೆ ಇರ್ತಿರಲಿಲ್ಲ. ಈಗ ಈ ಒಂದು ಏಜ್ ಲಿಮಿಟ್ನ ರಿವೈಸ್ ಮಾಡಿದ್ದಾರೆ. ಏಜ್ ಲಿಮಿಟ್ನ ಈಗ ಏನು ಮಾಡಿದ್ದಾರೆ? ರಿವೈಸ್ ಮಾಡಿಬಿಟ್ಟು ಏಜ್ ಲಿಮಿಟ್ ಏನು ಕೊಟ್ಟಿದ್ದಾರಪ್ಪ ಅಂದರೆ, ಈಗ ಜನರಲ್ ಮೆರಿಟ್ ಅವ್ರಿಗೆ ಅಥವಾ ಅನ್ರಿಸರ್ವ್ಡ್ ಕ್ಯಾಟಗರಿ ಅವರಿಗೆ, ಈ ಜನರಲ್ ಮೆರಿಟ್ ನಾವು ಸೆಂಟ್ರಲ್ ಗೌರ್ಮೆಂಟಲ್ಲಿ ಏನಂತ ಹೇಳ್ತೀವಿ? ಅನ್ರಿಸರ್ವ್ಡ್ ಅಂತ ಹೇಳ್ತೀವಿ. ಅವರಿಗೆ ಅಪ್ಪರ್ ಏಜ್ ಲಿಮಿಟ್ ಏನಿದೆ ನೋಡಿರಿ 33 ವರ್ಷ ಇದೆ. ಮಿನಿಮಮ್ 18 ವರ್ಷ ಇರಲೇಬೇಕು ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದು ಜನರಲ್ ಮೆರಿಟ್ ಅವರಿಗೆ ಎಷ್ಟು? 33. ಯಾರೆಲ್ಲ 32, 32.7, 32.48 ಹಂಗೆಲ್ಲ ಇದ್ದೀರೋ ಈ ಡೇಟ್ ಒಳಗಡೆ ಯಾವುದು ಇಲ್ಲಿ ಮೆನ್ಷನ್ ಮಾಡಿದೆ ನೋಡಿರಿ, 2/7/1991 ಇಷ್ಟರೊಳಗಡೆ ಯಾರ್ದೆಲ್ಲ ಡೇಟ್ ಆಫ್ ಬರ್ತ್ ಬರುತ್ತೋ ಅವರೆಲ್ಲ ಈ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇರ್ತೀರ. ಯಾರು ಈ ಡೇಟ್ ಕ್ರಾಸ್ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ 2/7/1991 ಇದೆಯಲ್ಲ, ಫಾರ್ ಎಕ್ಸಾಂಪಲ್ ನಿಮಗೆ 3/7/1991 ಇದ್ರೂ ನೀವು ಎಲಿಜಿಬಲ್ ಇರಲ್ಲ. ಯಾಕಂದರೆ ಡೇಟ್ ಮೆನ್ಷನ್ ಮಾಡೋದು 2/7/1991 ಮೆನ್ಷನ್ ಮಾಡಿರೋರು ಮಾತ್ರ. ಅಷ್ಟರೊಳಗಡೆ ಯಾರೆಲ್ಲ ಹುಟ್ಟಿದಿರಾ, ಅಷ್ಟರೊಳಗಡೆ ಯಾರ್ದೆಲ್ಲಾರ್ದು ಡೇಟ್ ಆಫ್ ಬರ್ತ್ ಇದೋ ಅವರು ಏನು ಮಾಡ್ಬೋದು? ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇರ್ತಾರೆ. ಸೊ ಇದು UR ಮತ್ತು EWS ಎಕನಾಮಿಕಲಿ ವೀಕರ್ ಸೆಷನ್ ಅವರಿಗೆ ಹಾಗೂ ಅನ್ರಿಸರ್ವ್ಡ್ ಅವರಿಗೆ ಏಜ್ ಲಿಮಿಟ್ ಏನಿದೆ 2/7/1991 ಇದೆ ನೋಡಿ, 2/7/1991. ಸೊ ಅಪ್ಪರ್ ಏಜ್ ಲಿಮಿಟ್ ಎಷ್ಟಿರಬೇಕು? ಜನರಲ್ ಮೆರಿಟ್ ಅವರಿಗೆ ಮ್ಯಾಕ್ಸಿಮಮ್ 33 ಇಯರ್ಸ್ ಇರಬೇಕು. ಈಗ SC/STಗೆ ಬಂದರೆ ಇಲ್ಲಿ ನೋಡಿರಿ 2/7/1988, 2/7/1988 ಇದರೊಳಗಡೆ ಇರೋರು ಯಾರು ಮಾಡ್ಬೋದು? SC/ST ಅವರು. ಇವ್ರಿಗೂ ನಮಗೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ನೋಡಿ, +3 ಇಯರ್ಸ್ ಕೊಟ್ಟಿದ್ದಾರೆ. ಅದೇ ಥರನೇ SC/ST ಅವ್ರಿಗೆ ಇಲ್ಲಿದೆ SC/ST ಅವರಿಗೆ 2/7/1986 SC/ST ಅವರಿಗೆ. OBC ಅವ್ರಿಗೆ ಏನು ಕೊಟ್ಟಿದ್ದಾರೆ? 2/7/1988. ಯಾರೆಲ್ಲ ಈ ಏಜ್ ಒಳಗಡೆ ಫಾಲ್ ಆಗ್ತೀರಿ, ಯಾರೆಲ್ಲ ಈ ಏಜ್ ಒಳಗಡೆ ಡೇಟ್ ಆಫ್ ಬರ್ತ್ ಇದೆ, ಅವರು ಈ ಒಂದು ರೈಲ್ವೆಯ ಅಸಿಸ್ಟೆಂಟ್ ಲೋಕೋ ಪೈಲಟಿನ ನೋಟಿಫಿಕೇಷನ್ಗೆ ಎಲಿಜಿಬಲ್ ಇರ್ತಾರೆ. ಪ್ರೀವಿಯಸ್ ಆಗಿರೋ ನೋಟಿಫಿಕೇಷನ್ಗೆ ಅನ್ಎಲಿಜಿಬಲ್ ಆಗಿದ್ರು. ಬಟ್ ಈಗ ಏನು ಮಾಡಿದ್ದಾರೆ? ರಿವೈಸ್ ಮಾಡಿಬಿಟ್ಟು ಈ ಡೇಟ್ ಲಿಮಿಟ್ನ ಕೊಟ್ಟಿದ್ದಾರೆ ನೋಡಿ.
ಸೊ ಬೈ ಚಾನ್ಸು ಕೆಲವ್ರು ಕೇಳ್ತಾರೆ, ಸರ್ ನಾನು 1986 ಹುಟ್ಟಿದ್ದೀನಿ, ಒ ಬಿ ಸಿನಲ್ಲಿ ನನಗೆ ಏಜ್ ರಿಲ್ಯಾಕ್ಸೇಷನ್ ಕ್ಲೈಮ್ ಮಾಡ್ಕೋಬೋದು ಅಂದರೆ ಕ್ಲೈಮ್ ಮಾಡ್ಬೋದು. ಸೊ ಈ ಡೇಟ್ಗೆ +3 ಇಯರ್ಸು, ಈ ಡೇಟ್ಗೆ +5 ಇಯರ್ಸು ಏಜ್ ರಿಲ್ಯಾಕ್ಸೇಷನ್ ಕ್ಲೈಮ್ ಮಾಡಿ ಕೂಡ ಹಾಕೋ ಚಾನ್ಸಸ್ ಇದೆ. ಸೊ ಇಲ್ಲಿ ಹೇಳ್ತಿದ್ದೆ ನೋಡಿ, ಇಫ್ ಎ ಕ್ಯಾಂಡಿಡೇಟ್ ಈಸ್ ಎಲಿಜಿಬಲ್ ಫಾರ್ ಏಜ್ ರಿಲ್ಯಾಕ್ಸೇಷನ್ ಆನ್ ಮೋರ್ ದೆನ್ ಒನ್ ಗ್ರೌಂಡ್, he or she will get the maximum amongst the relaxation for which he or she is eligible. ಸೊ ಇದಕ್ಕೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಬಟ್ ಏಜ್ ರಿಲ್ಯಾಕ್ಸೇಷನ್ ಕ್ಲೈಮ್ ಮಾಡೋರು ಯಾರ್ಯಾರು? SC ಮತ್ತು ST ಅವರು. ಕ್ಯಾಂಡಿಡೇಟ್ಸ್ ಅಪ್ಲೈಯಿಂಗ್ ಅಗೇನೆಸ್ಟ್ UR ವೇಕೆನ್ಸೀಸ್ ವಿಲ್ ನಾಟ್ ಗೆಟ್ ಎನಿ ಏಜ್ ರಿಲ್ಯಾಕ್ಸೇಷನ್. ಸೊ ಯಾರೆಲ್ಲ ಏಜ್ ರಿಲ್ಯಾಕ್ಸೇಷನ್ ಕ್ಲೈಮ್ ಮಾಡಿದ್ರೆ ಅವರು UR ಅಲ್ಲಿರುವಂಥ ವೇಕೆನ್ಸೀಸ್ಗೆ ಪಾರ್ಟಿಸಿಪೇಟ್ ಮಾಡೋವಂಥ ಚಾನ್ಸಸ್ ಇರಲ್ಲ. ರಿಲ್ಯಾಕ್ಸೇಷನ್ ಕ್ಲೇಮ್ ಮಾಡೋರು ನಾನು ಹೇಳ್ತಿರೋದು. ರಿಲ್ಯಾಕ್ಸೇಷನ್ ಕ್ಲೇಮ್ ಮಾಡ್ದಂಗೆ ನೀವು ಇದೇ ಏಜ್ ಒಳಗಡೆ ನಿಮ್ಮದು ಡೇಟ್ ಆಫ್ ಬರ್ತ್, ಈ ಡೇಟ್ ಆಫ್ ಬರ್ತ್ ಒಳಗಡೆ ನಿಮ್ದು ಇತ್ತಪ್ಪ, ಈ ಕೊಟ್ಟಿರೋ ಡೇಟ್ ಒಳಗಡೆ ನಿಮ್ಮದು ಡೇಟ್ ಆಫ್ ಬರ್ತ್ ಇದೆ ಅಂತಂದರೆ ನೀವು ಈ UR ಅಲ್ಲಿರೋ ವೇಕೆನ್ಸೀಸ್ಗೂ ಕ್ಲೇಮ್ ಮಾಡ್ಬೋದು. ನಿಮ್ದು ಏನಾದರೂ ಕ್ರಾಸ್ ಆಗೋಗ್ಬಿಟ್ಟಿದೆ, ಫಾರ್ ಎಕ್ಸಾಂಪಲ್ ಇಲ್ಲಿ OBC ಇದೆಯಲ್ಲ, ಈ ಡೇಟು ಕ್ರಾಸ್ ಆಗೋಗ್ಬಿಟ್ಟು ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕ್ಲೇಮ್ ಮಾಡ್ಕೊಳ್ಳೋಂಥ ಚಾನ್ಸ್ ಇರುತ್ತೆ. OBC ಅವರಿಗೆ ಎಷ್ಟು +3 ಇಯರ್ಸು, SC ST ಅವರಿಗೇನು +5 ಇಯರ್ಸ್, ಹೌದಾ? ಸೊ ಆ ಏಜ್ ರಿಲ್ಯಾಕ್ಸೇಷನ್ನ ಕ್ಲೇಮ್ ಮಾಡುವಾಗ ನಿಮ್ಗೇನಾದರೂ ಆ ಡೇಟ್ ಆಫ್ ಬರ್ತ್ ಆಗೋದ್ರೆ ತಾನೇ ಏಜ್ ರಿಲ್ಯಾಕ್ಸೇಷನ್ ಕ್ಲೇಮ್ ಮಾಡೋದು. ಸೊ ಡೇಟ್ ಆಗಿರೋಂಥವ್ರು ಏಜ್ ರಿಲ್ಯಾಕ್ಸೇಷನ್ ಏನಾದರೂ ಕ್ಲೇಮ್ ಮಾಡಿದ್ರೆ ನೀವು ಕ್ಲೇಮ್ ಮಾಡಿರೋಂಥ ಅಭ್ಯರ್ಥಿಗಳು UR ಇಲ್ಲಿರುವಂಥ ವೇಕೆನ್ಸೀಸ್ಗೆ ಪಾರ್ಟಿಸಿಪೇಟ್ ಮಾಡುವಂಥ ಚಾನ್ಸಸ್ ಇರಲ್ಲ. ಕೇವಲ ನಿಮ್ಮ ಕ್ಯಾಟಗರಿಯಲ್ಲಿರುವಂಥ ವೇಕೆನ್ಸೀಸ್ಗೆ ಮಾತ್ರ ನೀವು ಎಲಿಜಿಬಲ್ ಇರ್ತೀರಾ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಆ ಡೇಟ್ ನಾವು ಏನು ಮೆನ್ಷನ್ ಮಾಡಿದ್ರಲ್ಲ OBC ಅವರು ಮತ್ತು SC ST ಅವರು, ಈ ಡೇಟ್ ಏನಾದರೂ ಕ್ರಾಸ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಏನಾದರೂ ಕ್ಲೇಮ್ ಮಾಡೋಂಥದ್ದಿತ್ತಂದರೆ ನೀವು ಕೇವಲ UR ಅಲ್ಲಿರೋ ನಿಮ್ಮ ರಿಸರ್ವೇಷನಲ್ಲಿ ಅಂದರೆ ನಿಮ್ಮ ಕ್ಯಾಟಗರಿನಲ್ಲಿರೋ ಸೀಟ್ಸಿಗೆ ಮಾತ್ರ ನೀವು ಕ್ಲೇಮ್ ಮಾಡ್ಬೋದು. ಏಜ್ ರಿಲ್ಯಾಕ್ಸೇಷನ್ ಕ್ಲೇಮ್ ಮಾಡ್ಕೊಂಡಿರೋರು ನಿಮ್ಮ ಕ್ಯಾಟಗರಿನಲ್ಲಿರೋ ಸೀಟ್ಸಿಗೆ ಮಾತ್ರ ಪಾರ್ಟಿಸಿಪೇಟ್ ಮಾಡ್ಬೋದು. UR ಅಲ್ಲಿರೋ ಸೀಟ್ಸ್ಗೆ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ ಯಾವಾಗ ಏಜ್ ರಿಲ್ಯಾಕ್ಸೇಷನ್ ಕ್ಲೇಮ್ ಮಾಡಿದ್ರೆ. ಏಜ್ ರಿಲ್ಯಾಕ್ಸೇಷನ್ ಕ್ಲೇಮ್ ಮಾಡ್ದಂಗೆ ಈ ಡೇಟ್ ಒಳಗಡೆ ನೀವು ಇದ್ರಂದರೆ URಗೂ ಮತ್ತು ನಿಮ್ಮ ಸೀಟ್ಸ್ಗೂ ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ ನೋಡಿ. ಸೊ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾರು ಕ್ಲೇಮ್ ಮಾಡ್ಬೋದು, ಯಾರು ಕ್ಲೇಮ್ ಮಾಡೋಕ್ಕಾಗಲ್ಲ, ಯಾರು ಕ್ಲೇಮ್ ಮಾಡ್ಬೋದು ಏಜ್ ರಿಲ್ಯಾಕ್ಸೇಷನ್ ತೊಗೊಳ್ದೆ ಈ ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಒಳಗಡೆ ನಿಮ್ಮದು ಡೇಟ್ ಆಫ್ ಬರ್ತ್ ಇತ್ತು ಅಂದರೆ ನೀವು UR ಅಲ್ಲೂ ಮತ್ತು SC ST ನಿಮ್ಮ ಕ್ಯಾಟಗರಿನಲ್ಲಿ SC ST ಇರ್ಬೋದು, OBC ಇರ್ಬೋದು, ಆ ಕ್ಯಾಟಗರಿನಲ್ಲಿ ಏನು ರಿಸರ್ವೇಷನಲ್ಲಿ ನಿಮಗೆ ಸೀಟ್ಸ್ ಇರುತ್ತೋ ಆ ರಿಸರ್ವೇಷನ್ ಪ್ಲಸ್ UR ಅಲ್ಲಿ ರಿಸರ್ವೇಷನ್ ಪಾರ್ಟಿಸಿಪೇಟ್ ಮಾಡೋದು. ಯಾವಾಗ ಏಜ್ ರಿಲ್ಯಾಕ್ಸೇಷನ್ ಕ್ಲೇಮ್ ಮಾಡಿದ್ರೆ ಕೇವಲ ನಿಮ್ಮ ರಿಸರ್ವೇಷನಲ್ಲಿರುವಂಥ ಸೀಟ್ಸ್ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರಾ. UR ಅಲ್ಲಿರುವಂಥ ಸೀಟ್ಸ್ಗೆ ನೀವು ಎಲಿಜಿಬಲ್ ಇರಲ್ಲ ಕ್ಲೇಮ್ ಮಾಡಿದ್ರೆ. ಸೊ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಬೈ ಚಾನ್ಸ್ ನಿಮ್ಗೆ ಏನಾದರೂ ಡೌಟ್ ಇತ್ತಂದರೆ ಈ ನಂಬರ್ ಕಾಲ್ ಮಾಡಿ 9964600913. ಇಲ್ಲಪ್ಪ ಅಂದರೆ ಹೆಲ್ಪ್ಲೈನ್ ನಂಬರು, ರೈಲ್ವೇದ ಹೆಲ್ಪ್ಲೈನ್ ನಂಬರು ಇದೆ, ಆ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ನೀವು ಡೀಟೇಲ್ನ ಪಡೆದುಕೊಳ್ಬೋದು. ಯಾಕಂದರೆ ನಮ್ಮದು ಕ್ಲಾರಿಟಿ ಇರಲ್ಲ, ನಮ್ಮದು ಒಂದೊಂದು ಸಲ ನಿಮ್ಗೆ ಡೌಟ್ ಬರ್ಬೋದು. ಡೌಟ್ ಬರೋ ಕಾರಣದಿಂದ ನೀವು ರೈಲ್ವೇದವ್ರಿಗೆ ಕಾಲ್ ಮಾಡಿಬಿಟ್ಟು, ಅಂದರೆ ಹೆಲ್ಪ್ಲೈನ್ ನಂಬರ್ ಇರುತ್ತೆ, ಆ ಹೆಲ್ಪ್ಲೈನ್ ನಂಬರ್ ಕಾಲ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ ಹೇಳ್ತಾರೆ. ಸೊ ಇದ್ರದ್ದು ನೋಡಿ, ಈಗ ನಿಮಗೆ ಯಾರೆಲ್ಲ ಏಜ್ 33 ಇದರ ಜನರಲ್ ಮೆರಿಟಲ್ಲಿ ನೀವೆಲ್ಲರೂ ಎಲಿಜಿಬಲ್ ಇದ್ದೀರಾ. 33 ಒಳಗಡೆ 32.5 33.5 ಈ ಡೇಟ್ ಆಫ್ ಬರ್ತ್ ಒಳಗಡೆ ಒಟ್ಟಿಗಂತೂ 27/1991. ಫಾರ್ ಎಕ್ಸಾಂಪಲ್ ಕ್ಯಾಂಡಿಡೇಟ್ ಏನಾದ್ರು 5/6/1991 ಆ ಥರ ಇತ್ತು ಡೇಟ್ ಆಫ್ ಬರ್ತ್ ಅಂದರೆ ಇವ್ರು ಎಲಿಜಿಬಲ್ ಇರ್ತಾರೆ. ಯಾಕಂದರೆ ಇವರು 7ನೇ ತಿಂಗಳು ಕೊಟ್ಟಿರ್ತಾರೆ, ಇವರು ಇದ್ದಾರೆ ಇದೇನು 6ನೇ ತಿಂಗಳು. ಅದೇ ಥರನೇ ನೀವು 11/7 ತಪ್ಪಿಟ್ಕೊಳ್ರಿ 1998 ಇವ್ರು ಎಲಿಜಿಬಲ್ ಇರಲ್ಲ. ಯಾಕಂದರೆ ಇಲ್ಲಿ ನೋಡಿ ಕ್ರಾಸ್ ಆಗೋಗ್ಬಿಟ್ಟಿದೆ, ಇಲ್ಲಿ ಕೊಟ್ಟಿರೋದು 2, ಇಲ್ಲೇನು 11 ಇರೋದು. 7ನೇ ತಿಂಗಳು 2ನೇ ತಾರೀಕು ಒಳಗಡೆ ಅವ್ರದ್ದು ಬರ್ತ್ಡೇ ಇತ್ತು ಅಥವಾ ಡೇಟ್ ಆಫ್ ಬರ್ತ್ ಇತ್ತು ಅಂತಂದರೆ ಅವ್ರು ಎಲಿಜಿಬಲ್ ಇರ್ತಾರೆ. 2ನೇ ತಾರೀಕು ಕ್ರಾಸ್ ಆಗಿ 7ನೇ ತಿಂಗಳು 2ನೇ ತಾರೀಕು ಕ್ರಾಸ್ ಆದರೆ ಅವ್ರು ಯಾರು ಎಲಿಜಿಬಲ್ ಇರಲ್ಲ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಹೇಳಿದ್ನಲ್ಲ 11ನೇ ತಾರೀಕು ನಂದು ಡೇಟ್ ಆಫ್ ಬರ್ತ್ ಯಾರು, ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಅಭ್ಯರ್ಥಿದು 11ನೇ ತಾರೀಕು 7/1990 ಇತ್ತಪ್ಪ, ಅವರು ಎಲಿಜಿಬಲ್ ಇರಲ್ಲ. ಯಾಕಂದರೆ ಅವರು ಕ್ರಾಸ್ ಆಗೋಗ್ಬಿಟ್ಟಿದ್ದಾರೆ, 33 ಕ್ರಾಸ್ ಆಗೋಗ್ಬಿಟ್ಟಿರ್ತಾರೆ. ಒಂದು ವೇಳೆ ಕ್ಯಾಂಡಿಡೇಟ್ ಏನಾದರೂ 5/5/1991 ಇತ್ತಪ್ಪ, ಇವರು ಎಲಿಜಿಬಲ್ ಇರ್ತಾರೆ. ಯಾಕಂದರೆ ಇಲ್ಲಿ ನೋಡಿ 7th ಮಂತ್ ಒಳಗಡೆ ಇದ್ದಾರೆ, ಇವ್ರದ್ದು ಡೇಟ್ ಆಫ್ ಬರ್ತ್ 7th ಮಂತ್ ಒಳಗಡೆ ಇದೆ, 1991 7th ಮಂತ್ ಒಳಗಡೆ ಇರೋ ಕಾರಣ ಇವರು ಎಲಿಜಿಬಲ್ ಇರ್ತಾರೆ. ಅದೇ ಫಾರ್ ಎಕ್ಸಾಂಪಲ್ ನನಗೆ 1/7/1991 ಇತ್ತಪ್ಪ, ಇವ್ರು ನೋಡಿ ಇವರು ಎಲಿಜಿಬಲ್ ಇರ್ತಾರೆ. ಯಾಕೆ ಇಲ್ಲಿ ನೋಡಿ 2 ಒಳಗಡೆ ಇದ್ದಾರೆ, 7ನೇ ತಿಂಗಳು 1ನೇ ತಾರೀಕು ಒಳಗಡೆ, ಅಂದರೆ 7ನೇ ತಿಂಗಳು 2ನೇ ತಾರೀಕು ಒಳಗಡೆ ಇರೋದು ಇವ್ರದ್ದು ಡೇಟ್ ಆಫ್ ಬರ್ತ್, ಹಾಗಾಗಿ ಇವರು ಎಲಿಜಿಬಲ್ ಇರ್ತಾರೆ. ಒಂದು ವೇಳೆ 30ನೇ ತಾರೀಕು 6/1991 ಇತ್ತು, ಇವರು ಎಲಿಜಿಬಲ್ ಇರ್ತಾರೆ. ಯಾಕೆ 6ನೇ ತಿಂಗಳು ಒಳಗಡೆ ಇರೋದು, 7ನೇ ತಿಂಗಳು ಒಳಗಡೆ ಇದ್ದಾರೆ. ಯಾಕೆ 6ನೇ ತಿಂಗಳಲ್ಲ, 7ನೇ ತಿಂಗಳು ಕ್ರಾಸ್ ಆಗಬಾರ್ದು, ಅದು 2ನೇ ದಿನ 7ನೇ ತಾರೀಕು ಕ್ರಾಸ್ ಆದರೆ 1991ರಲ್ಲಿ ಅವರು ಎಲಿಜಿಬಲ್ ಇರಲ್ಲ. 7ನೇ ತಿಂಗಳು 2ನೇ ತಾರೀಕು ಒಳಗಡೆ 1991 ಡೇಟ್ ಆಫ್ ಬರ್ತ್ ಇರೋರು ಎಲ್ಲರೂ ಈ ಒಂದು ನೋಟಿಫಿಕೇಷನ್ಗೆ ಎಲಿಜಿಬಲ್ ಇರ್ತೀರಾ. ಯಾಕಂದರೆ ನೀವು 33 ಒಳಗಡೆ ಇರ್ತೀರಿ ಇನ್ನು. ಸೊ OBC ಅವರಿಗೆ ಕೊಟ್ಟಿರೋ ಡೇಟ್ ಆಫ್ ಬರ್ತು, SC ST ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಇದು. ಯಾರಾದರೂ ಏಜ್ ರಿಲ್ಯಾಕ್ಸೇಷನ್ ಕ್ಲೇಮ್ ಮಾಡಿದ್ರೆ ಇಷ್ಟು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಒಂದು ವೇಳೆ ಏಜ್ ರಿಲ್ಯಾಕ್ಸೇಷನ್ ಏನಾರು ಕ್ಲೇಮ್ ಮಾಡಿಕೊಂಡ್ರೆ ನೀವು ನಿಮ್ಮ ಕ್ಯಾಟಗರಿನಲ್ಲಿರೋ ಸೀಟ್ಸ್ಗೆ ಮಾತ್ರ ಎಲಿಜಿಬಲ್ ಇರ್ತೀರ, ಬಿಟ್ಟರೆ UR ಅಲ್ಲಿರೋ ಸೀಟ್ಸ್ಗೆ ಎಲಿಜಿಬಲ್ ಇರಲ್ಲ. ಅಷ್ಟೇ ನೋಡಿ. ಸೊ ನೀವು ಕೌಂಟ್ ಮಾಡಬೇಕಾಗಿದ್ದು ಕೇವಲ ನಿಮ್ಮ ಕ್ಯಾಟಗರಿನಲ್ಲಿರೋ ಸೀಟ್ಸ್ ಮಾತ್ರ ಯಾರು ರಿಲ್ಯಾಕ್ಸೇಷನ್ ಕ್ಲೇಮ್ ಮಾಡ್ಕೊಳ್ಳೋರು.
ಸೊ ಈ ನೋಟಿಫಿಕೇಷನ್ 29ನೇ ತಾರೀಕು 1ನೇ ತಿಂಗಳು 2024ರಲ್ಲಿ ಇಶ್ಯೂ ಆಗಿದ್ದು, ಅಂದರೆ ಹೋದ ತಿಂಗಳು ಜನವರಿನಲ್ಲಿ. ಬಟ್ ನನಗಿದು ಲೇಟಾಗಿ ಸಿಕ್ಕಿದೆ, ಹಾಗಾಗಿ ಈ ನೋಟಿಫಿಕೇಷನ್ ಬಗ್ಗೆ ನಿಮ್ಗೆ ಇನ್ಫಾರ್ಮ್ ಮಾಡಬೇಕಂತ ಅಂದ್ಕೊಂಡೆ, ಇನ್ಫಾರ್ಮ್ ಮಾಡಿದ್ದೀನಿ. ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗಾದ್ರೂ ಡೌಟ್ ಇತ್ತಂದರೆ ಕೆಳಗಡೆ ಕೊಟ್ಟಿರುವಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು, ಅಂದರೆ ಈ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಡೀಟೇಲ್ನ ಪಡೆದುಕೊಳ್ಬೋದು. ಸೊ KPCLದು ಕೋರ್ಸ್ ಕೂಡ ಲಾಂಚ್ ಆಗಿದೆ, ನಿಮ್ಗೆ ಗೊತ್ತಿರುತ್ತೆ. ಈಗ ಪ್ರೈಸ್ ಇನ್ನೂ ಕಮ್ಮಿ ಆಗಿದೆ. ಜೂನಿಯರ್ ಇಂಜಿನಿಯರ್ ಮೆಕ್ಯಾನಿಕಲ್ದು ಹಾಗೂ ಎಲೆಕ್ಟ್ರಿಕಲ್ದು. ಸೊ ಯಾರೆಲ್ಲ ಕೋರ್ಸ್ಗೆ ಬೇಕು ಅಂತಂತೀರ ಈ ನಂಬರ್ಗೆ ಕಾಲ್ ಮಾಡಿ. ಮೆಕ್ಯಾನಿಕಲ್ ಅವರಾದರೆ, ಅದೇ EEE ಅವರಾದರೆ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ, ಆ ನಂಬರ್ ಕಾಲ್ ಮಾಡಿಬಿಟ್ಟು EEE ಕೋರ್ಸ್ ಬಗ್ಗೆ ನೀವು ಪಡೆದುಕೊಳ್ಬೋದು. ಸೊ ಪ್ರೈಸ್ ಕಮ್ಮಿ ಆಗಿದೆ, ಕೋರ್ಸಿಂದು ಪ್ರೈಸ್ ಭಾಳ ಕಮ್ಮಿ ಆಗಿದೆ. ಯಾರೆಲ್ಲ ಕೋರ್ಸ್ ತೊಗೊಳ್ಬೇಕಂತಿದ್ರೆ ಇದೊಂದು ಒಳ್ಳೆ ಅವಕಾಶ ಅನ್ಕೋಬೋದು. ಆ ಅವಕಾಶನ ಯೂಸ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ನ ಕ್ಲಿಯರ್ ಮಾಡಿ. ಇಷ್ಟು ಹೇಳ್ತಾ ಈ ವಿಡಿಯೋ ಏನು ಮಾಡ್ತೀನಿ, ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಇಷ್ಟು ಹೇಳ್ತಾ ವಿಡಿಯೋನ ಏನು ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.